ಬಟ್ ನನಗೆ ನಿಮ್ಮ ಕಥೆ ಕೇಳೋಕ್ಕೆ ಇಷ್ಟ. ಒಬ್ಬ ನಿರ್ದೇಶಕನ ಕಥೆ ಹೇಗಿರುತ್ತೆ ಅನ್ನೋದು ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಕಥೆ ಹೇಳಿ ಅನಿಲ್ ಅಂತಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಬ್ಬ ನಿರ್ದೇಶಕನಿಗೆ ಎಷ್ಟು ರೆಮ್ಯುನರೇಷನ್ ಸಿಗುತ್ತೆ? ಹಾಗಾಗಿ ಅದು ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ, ಇಷ್ಟು ಅಂತ. ಇನ್ನು ಕೆಲವರು ಮಾತಾಡೋದೊಂದು, ಕೊಡದಲ್ಲೇ ಇರೋದೊಂದು. ಇನ್ನು ಕೆಲವರು ಅದ್ರ ಮುಂಚೆಲ್ಲ ತುಂಬ ಕಮ್ಮಿ ನೋಡಿದ್ದೀನಿ. ಅದರಲ್ಲಿ ಕೆಲವರು ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿಲ್ಲ. ಬಟ್ ಓಕೆ, ಏನು ಎಕ್ಸ್ಪೀರಿಯನ್ಸ್ ನಿಮ್ಮದು? ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಲವ್ ಬಗ್ಗೆ? ನಾವು ಲವ್ ಮಾಡಿದ್ದೀವಿ, ಮದುವೆನೂ ಆಗಿದ್ದೀವಿ, ಚೆನ್ನಾಗೂ ಇದ್ದೀವಿ. ಸೊ ಏನು ಪ್ರಾಬ್ಲಮ್ ಇಲ್ಲ. ಆ ಏಜಲ್ಲಿ ನಾವು ಏನಕ್ಕೆ ಇಷ್ಟಪಟ್ಟಿದ್ದೀವಿ ಅನ್ನೋದು ಗೊತ್ತಿರಲ್ಲ. ಸುಮ್ಮನೆ ಏನೋ ಫಿಲ್ಮಿ ದುನಿಯಾ. ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ತಿರ್ತೀನಿ. ಯಾಕೆ ನಾನು ಚಿಕ್ಕ ವಯಸ್ಸಿನ ಸಿನಿಮಾ ಸಖತ್ ಇಂಟ್ರೆಸ್ಟ್ ನನಗೆ ಸಿನಿಮಾ ಅಂದರೆ. ಸೊ ಅದೇ ಥರ ಬದುಕ್ತಿದ್ದೆ, ಅದೇ ಥರ ಕನಸು ಕಾಣ್ತಿದ್ದೆ, ಅದೇ ಥರ ಹಾಡು ಹೇಳ್ತಿದ್ದೆ. ಸೊ ಹಾಗಾಗಿ ಯಾರನ್ನ ನೋಡಿದ್ರು ಅಕಸ್ಮಾತ್, ಯಾರನ್ನ ನೋಡಿದ್ರಲ್ಲ, ಕೆಲವರು ನಮ್ಮ ಜೊತೆಲಿದ್ದವರು ಇಂಪ್ರೆಸ್ ಆಗ್ತಾಯಿದ್ರು. ಅಲ್ಲೇನೋ ಒಂದು. ಮತ್ತು ಪ್ರೇಕ್ಷಕರಿಗೆ ಏನಾದರೂ ಹೇಳಕ್ಕೆ, ಇಫ್ ಯು ವಾಂಟ್ ಟು ಟೆಲ್ ಸಮಥಿಂಗ್ ಯು ಕ್ಯಾನ್. ಮೇ ಬಿ ಸರ್, ಮಲಾಯ್ಕ ಸಿಗ್ಬೋದು, ರಚಿತಾ ಸಿಗ್ಬೋದು. ಮೇ ಬಿ ಇಬ್ಬರೂ ಸಿಗದೆ ಇನ್ಯಾರೋ ಮೂರನೇವರೊಬ್ಬರು ಬಂದು ಸಿಗ್ಬೋದು. ಇಲ್ಲ ಅಥವಾ ಎಲ್ಲರನ್ನೂ ತ್ಯಜಿಸಿ ಲೈಫ್ ಇದು ಅಂತಲೂ ಹೋಗ್ಬೋದು. ಇರೋ ಎನಿಥಿಂಗ್ ಈಸ್ ಪಾಸಿಬಲ್. ಸ್ನೇಹಿತರೆ ನಮಸ್ಕಾರ. ಇವತ್ತು ಒಬ್ಬ ನಿರ್ದೇಶಕ ನಮ್ಮ ಜೊತೆಗಿದ್ದಾರೆ. ಅವ್ರು ಯಾರು ಅಂದರೆ, ಈಗ 23ನೇ ತಾರೀಕು ರಿಲೀಸ್ ಆಗ್ತಿರುವ ಸಿನಿಮಾ ಕಲ್ಟ್, ಆ ಸಿನಿಮಾದ ನಿರ್ದೇಶಕರು ಅನಿಲ್ ಕುಮಾರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಅನಿಲ್ ಅವರೇ ನಮಸ್ಕಾರ ಸರ್, ವೆಲ್ಕಮ್ ಟು ದ ಶೋ. ಇದಕ್ಕಿಂತ ಮುಂಚೆ ಕೂಡ ನಾವು ಅವ್ರ ಜೊತೆ ಮಾತಾಡಿದ್ದೆ. ಉಪಾಧ್ಯಕ್ಷ ಸಿನಿಮಾ ಹಿಟ್ ಆಗಿರುವಂಥ ಸಿನಿಮಾ ಅದು. ಸೊ ಅದಾದ ನಂತರ ಮತ್ತೆ ಈಗ 2 ವರ್ಷ ಆಯ್ತಾ? ಆಲ್ಮೋಸ್ಟ್ 2 ವರ್ಷ ಆಯ್ತು. ಬಟ್ ಆ ಸಿನಿಮಾ ಬೇರೆನೇ ಇತ್ತು, ಈ ಸಿನಿಮಾ ಕಲ್ಟ್ ಬೇರೆ ಥರದ್ದೇ ಇದೆ ಅಲ್ವಾ? ಸೊ ಒನ್ ಲೈನ್ ಅಂತ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? 1 ಲೈನಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹೇಳಿ ಅಂದರೆ ಈಗ ನೀವೇ ಹೇಳ್ದಾಗೆ ಲಾಸ್ಟ್ ಸಿನಿಮಾಗೂ ಈ ಸಿನಿಮಾಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಅದು ಹಾಸ್ಯ ಕಲಾವಿದ್ರ ದಂಡೆ ಇತ್ತು. ಆಮೇಲೆ ಚಿಕ್ಕಣ್ಣ, ಇಡೀ ಜನ ಮನೆಯಲ್ಲೂ ಹಾಸ್ಯ ಕಲಾವಿದರಾಗಿದ್ದರು. ಹಾಗಾಗಿ ಅದು ಕಂಪ್ಲೀಟ್ ಕಾಮಿಡಿ ಜಾನರಲ್ಲಿ ಮಾಡಿದ್ವಿ. ಇದು ಕಂಪ್ಲೀಟ್ ಯೂತ್ ಆ್ಯಂಡ್ ಫ್ಯಾಮಿಲಿಗೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಅಂದರೆ ಲವ್ ಕಮ್ ಥ್ರಿಲ್ಲರ್ ಜಾನರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 1 ಲೈನ್ ಸ್ಟೋರಿ ಅಂದರೆ ಜನನೇ ಬಂದು ನೋಡ್ಬೇಕಾದ. ಈಗ 1 ಲೈನಲ್ಲಿ ಹೇಳಿದ್ರೆ ಅವರೇ ಜಡ್ಜ್ ಮಾಡೋಕ್ಕೆ ಶುರು ಮಾಡ್ತಾರೆ, ಈ ಥರ ಇರ್ಬೋದು, ಆ ಥರ ಇರ್ಬೋದು ಅಂತ. ಸೊ ಓಕೆ, ನಾನು ನೀವು ಹೇಳ್ದಂಗೆ ಜನನೇ ಅದನ್ನು ನೋಡಲಿ ಅಂತ ನಾನು ಕೂಡ ಇಷ್ಟಪಡ್ತೀನಿ. ಈಗ ನಾವು ಯೂಶ್ವಲಿ ಸಿನಿಮಾ ನಿರ್ದೇಶಕರು ಸಿಕ್ಕ ಸಿನಿಮಾ ಕಥೆಗಳ ಬಗ್ಗೆ ಮಾತಾಡ್ತೀವಿ, ಅವರ ಸಿನಿಮಾದಲ್ಲಿ ಏನಿದೆ ಅಂತ. ಬಟ್ ನನಗೆ ನಿಮ್ಮ ಕಥೆ ಕೇಳೋಕ್ಕೆ ಇಷ್ಟ. ಒಬ್ಬ ನಿರ್ದೇಶಕನ ಕಥೆ ಹೇಗಿರುತ್ತೆ ಅನ್ನೋದು ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಕಥೆ ಹೇಳಿ ಅನಿಲ್ ಅಂತಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನನ್ನ ಪರ್ಸನಲ್ ಕಥೆ ಅಂತನಾ ಅಥವಾ ನಿರ್ದೇಶಕರ ಕಥೆ ಅಂತ? ಪರ್ಸನಲ್ ಅಲ್ಲಿ ನಿಮ್ಮ ನಿರ್ದೇಶಕನ ಕಥೆ ಬಂದ್ಬಿಡುತ್ತೆ ಅಲ್ವಾ? ಸೊ ಅದು ಸೇರ್ಕೊಂಡೆ. ಒಬ್ಬ ನಿರ್ದೇಶಕನ ಕಥೆ, ನಿರ್ದೇಶಕನ ಪರ್ಸನಲ್ ಲೈಫಿನ ಕಥೆ. ಸರ್, ಅದು ನಿರ್ದೇಶಕನ ಕಥೆ ಅಂದರೆ ಮೋರ್ ಇಂಟ್ರೆಸ್ಟಿಂಗ್ ಜಾಬ್ ಅದು. ಆ್ಯಸ್ ಎ ಡೈರೆಕ್ಟರ್ ನನಗೆ ತುಂಬ ಪ್ರಿಯವಾದ, ತುಂಬ ಇಷ್ಟವಾದ. ನಾನು ಮೂಲತಃ ರಂಗಭೂಮಿ ಮೂಲಕ ಬಂದಂಥವನು. ನಾನು ಸಾಕಷ್ಟು ಕಲಾಕ್ಷೇತ್ರಗಳಲ್ಲಿ ಮತ್ತು ಬಿ ಸುರೇಶ್ ಅವರು, ಪ್ರಕಾಶ್ ಬೆಳವಾಡಿಯವರು ಅವರ ನಿರ್ದೇಶನದ ನಾಟಕಗಳಲ್ಲಿ ಅಭಿನಯಿಸ್ತಾ ಸಾಕಷ್ಟು ದೊಡ್ಡ ವ್ಯಕ್ತಿಗಳ ಜೊತೆ ವಾದ ಸಂವಾದಗಳು ಮಾಡ್ತಾ ಬೆಳೆದಂಥ ಹುಡುಗ. ಸೊ ನಾನು ಸಿನಿಮಾ ಅಂತ ಬಂದಾಗ ಬೇರೆ ಅದರ್ ಕ್ಯಾಟಗರೀಸ್ ಏನು ಕಲಾವಿದ್ರ ದಂಡು ಅವ್ರದ್ದು ಬಿಟ್ಟು ನಾನು ಟೆಕ್ನಿಷಿಯನ್ ಪರವಾಗಿ ಬಂದರೆ, ಎಕ್ಸ್ಪೆಷಲಿ ಡೈರೆಕ್ಟರ್, ಅವನಿಗೆ ಪ್ರತಿದಿನ ಕುತೂಹಲ ಇರುತ್ತೆ. ಆಮೇಲೆ ಅವ್ನು ಸ್ಯಾಟಿಸ್ಫೈ ಆಗಲ್ಲ. ಇಂಟ್ರೆಸ್ಟಿಂಗ್ ಜಾಬ್. ಯಾಕೆ ಅಂದರೆ ಈಗ ಒಂದು ಸಾಂಗ್ ಅಂತ ಹೋಗ್ತೀವಿ. ಸಾಂಗ್ ಅಂತ ಹೋದರೆ ಅಲ್ಲಿ ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ. ಅಲ್ಲಿ ತಿಳ್ಕೊಳೋದು ಏನೋ ಒಂದಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲಿರೋದು ಅವ್ರ ಹತ್ರ ಏನೋ ಇರುತ್ತೆ, ಶೇರ್ ಮಾಡ್ತೀವಿ ಅವ್ರ ಹತ್ರ ಒಂದಷ್ಟು ವಿಷಯಗಳು. ಹಾಗೆ ಮತ್ತು ಕಲಾವಿದ್ರ ಹತ್ರ ಹೋದ್ರೆ, ಹಾಸ್ಯ ಕಲಾವಿದ್ರ ಮತ್ತು ಕತೆ. ಮೊದಲನೇದಾಗಿ ಪೇಪರ್ ಏನೋ ಒಂದು ಹಾಳೆ ಒಂದು ಪೆನ್ ಹಿಡಿದು ಕೂತಾಗ ಒಂದಷ್ಟು ಕತೆ, ಅದನ್ನು ಎಂಜಾಯ್ ಮಾಡ್ತೀವಿ. ಸೊ ಡೈರೆಕ್ಟರ್ ಜಾಬ್ ಇಸ್ ಅಲ್ಟಿಮೇಟ್ ಸರ್. ತುಂಬ ಖುಷಿ ಆಗುತ್ತೆ. ನಾನು ಹೇಳ್ತಿರೋದು ಈಗ ನೀವು ಒಂದು ಮುಖ ಹೇಳಿದ್ರಿ. ಇನ್ನೊಂದು ಈ ಪರ್ಸನಲ್ ಲೈಫಿನ ಜರ್ನಿ. ಅಂದರೆ ಇಲ್ಲಿಗೆ ಬರಬೇಕಾದ್ರೆ ನೀವು ಒಂದಷ್ಟು ಸ್ಟ್ರಗಲ್ ಇರುತ್ತಲ್ವಾ? 8 ಸಿನಿಮಾಗಳು ಮಾಡಿದಿರಾ. ಓಕೆ, ಅದರಲ್ಲಿ ಬಹಳಷ್ಟು ಸಿನಿಮಾಗಳು ಚೆನ್ನಾಗಿ ಹೋಗಿರುವಂಥ ಸಿನಿಮಾಗಳು ಮಾಡಿದಿರಾ. ಸೊ ಈ ಒಂದು ಪರ್ಸನಲ್ ಲೈಫ್ ಅಂದರೆ ನಿಮ್ಮ ಊರು, ತಂದೆ ತಾಯಿ ಮತ್ತು ಆ ಒಂದು ಇಲ್ಲಿ ತನಕ ಬರಬೇಕಾದ್ರೆ ಒಂದು ಪರ್ಸನಲ್ ಲೈಫಿನ ಸ್ಟ್ರಗಲ್ ಇರುತ್ತಲ್ಲ, ಅದ್ರ ಬಗ್ಗೆ ಏನು ಹೇಳಕ್ಕೆ? ನಾನು ಮೂಲತಃ ತಿಪ್ಟೂರು, ತುಮಕೂರು ಜಿಲ್ಲೆ ತಿಪ್ಟೂರು ಇದೆಯಲ್ಲ, ಕಲ್ಪತೂರು ನಾಡು, ಅಲ್ಲಿಂದ ಬಂದಂಥ ಹುಡುಗ ನಾನು. ಆಲ್ಮೋಸ್ಟ್ ಎಜುಕೇಷನ್ ಎಲ್ಲ ಅಲ್ಲೇ ಕಂಪ್ಲೀಟ್ ಮಾಡಿದೆ. ಡಿಗ್ರಿಗೋಸ್ಕರ ಇಲ್ಲಿ ಬಂದೆ. ಆದರೆ ಅಲ್ಲೇ ಅಷ್ಟು ಎಕ್ಸ್ಪೋಜರ್ ಸಿಗ್ತಿರಲಿಲ್ಲ. ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಅಲ್ಲೇ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ. ಬೆಂಗಳೂರಲ್ಲಿ ಅದು ಸಾಕಷ್ಟು ನಮಗೆ ಓಪನ್ ಸ್ಟೇಜ್ ಸಿಕ್ತು. ಸಾಕಷ್ಟು ಕಾಲೇಜ್ ಡೇಸಲ್ಲೇ ಇಂಟರ್ ಕಾಲೇಜ್ ಫೆಸ್ಟಿವಲ್ಲು ಈ ರೀತಿ. ಹಾಗಾಗಿ ನಾನೇ ಒಂದು ತಂಡ ಕಟ್ಕೊಂಡೆ. ನನ್ನ ತಂಡದ ಇಂಟರ್ ಕಾಲೇಜ್ ಫೆಸ್ಟಿವಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಿದ್ವಿ, ಸ್ಕಿಟ್ಸ್ ಮಾಡ್ತಾಯಿದ್ವಿ, ಡ್ರಾಮಾಗಳು ಮಾಡ್ತಾಯಿದ್ವಿ. ಸೊ ಹಾಗಾಗಿ ಅದೆಲ್ಲೋ ಒಂದು ಕಡೆ ಬರವಣಿಗೆ ಗೀಳ ಅಂಟ್ಕೊಳ್ತು. ಆಮೇಲೆ ರಂಗಭೂಮಿಗೆ ಬಂದ್ವಿ. ಅಲ್ಲೊಂದಷ್ಟು ಜನ ಹೇಳೋರು, ನೀವು ತುಂಬ ಚೆನ್ನಾಗಿ ಬರೀತೀರಾ, ಬನ್ನಿ ಸಿನಿಮಾಗೆ ಬನ್ನಿ ಅಂತ. ಅಂದರೆ ಒಂದು ನಾಗತಿಹಳ್ಳಿ ಚಂದ್ರಶೇಖರ್ ಅವರಾಗಿರ್ಬಹುದು, ನಾಗಾಭರಣ ಅವರಾಗಿರೋ ಅವರೊಂದಷ್ಟು ನಮ್ಮ ನಾಟಕಗಳಿಗೆ ಬರೋರು. ಪ್ರಾಯೋಗಿಕ ರಂಗ ಪ್ರಸಂಗ ಅಂತ ವರ್ಷ ನಾಟಕಗಳು ಮಾಡ್ತಿದ್ವಿ. ಅದಕ್ಕೆಲ್ಲ ಬಂದಿಲ್ಲ, ನಿಮ್ಮ ನಾಟಕ ತುಂಬ ಚೆನ್ನಾಗಿತ್ತು, ಬರವಣಿಗೆ ಚೆನ್ನಾಗಿತ್ತು,
ಸಿನಿಮಾ ರಂಗಕ್ಕೆ ಬನ್ನಿ ಏನಾರು ಬರೀರಿ ಅಂತ. ಅಲ್ಲಿಂದ ಗೀಳು ಅಂಟ್ಕೊಂತು ಬರಿಬೇಕು ಏನಾರು ಮಾಡಬೇಕು, ಏನಾರು ನಮ್ತನ ತೋರಿಸ್ಬೇಕು, ಒಂದಷ್ಟು ಒಳ್ಳೆ ವಿಷಯಗಳು ಹೇಳಬೇಕು, ಎಂಟರ್ಟೈನ್ಮೆಂಟ್ ಮುಖಾಂತರ ಒಂದಷ್ಟು ಮೆಸೇಜು ಕೂಡ ಕೊಡಬೇಕು ಅನ್ನೋದು. ಹಾಗಾಗಿ ನಾನು ಸಿನಿಮಾದಲ್ಲಿ ಶುರು ಆಯಿತು ಜರ್ನಿ. ಒಳ್ಳೇದು, ತುಂಬ ಖುಷಿ. ನನಗೆ ಅರ್ಥ ಆಯ್ತು ನೀವೇನು ಹೇಳಕ್ಕೆ ಹೊರಟಿದ್ದೀರಿ ಅಂತೇಳಿ. ಕಲ್ಟ್ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಬಟ್ ನಂಗೆ ಕಲ್ಟ್ ಸಿನಿಮಾದ ನೀವು ಟ್ರೇಲರ್ ನೋಡಿ, ಟೀಸರ್ ನೋಡಿ, ನಿಮ್ಗೆ ಒಂದಂತಕ್ಕೆ ಅರ್ಥ ಆಗುತ್ತೆ. ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಇದು ಬೇರೆ ಬೇರೆ ಥರದ ಪ್ರಶ್ನೆಗಳು ಟ್ರೈ ಮಾಡ್ತಾ ಇದ್ದೀನಿ. ಒಬ್ಬ ನಿರ್ದೇಶಕನಿಗೆ ಎಷ್ಟು ರೆಮ್ಯುನರೇಷನ್ ಸಿಗುತ್ತೆ ಇದು ಗೊತ್ತು ನನಗೆ. ಇಟ್ಸ್ ನಾಟ್ ಎ ಜನರಲ್ ಥಿಂಗ್, ಇಟ್ ಡಿಪೆಂಡ್ಸ್ ಅನ್ನೋದು ನನಗೆ ಗೊತ್ತು. ಬಟ್ ನಿಮ್ಮಂಥ ನಿರ್ದೇಶಕ ಎಷ್ಟು ಅರ್ನ್ ಮಾಡ್ತಾನೆ ಅಂದರೆ ಇಟ್ಸ್ ಡಿಪೆಂಡ್ಸ್ ಸರ್. ಸಮ್ಟೈಮ್ಸ್ ಏನಾಗುತ್ತೆ, ವಿ ಆರ್ ಆಲ್ ಹ್ಯೂಮನ್ಸ್. ಈಗ ನೀವೇ ಆಗಲಿ ನಾವೇ ಆಗಲಿ ಯಾರೇ ಆಗಲಿ ಎಲ್ಲರಿಗೂ ಒಂದೇ ಥರ ಚಾರ್ಜ್ ಮಾಡೋಕ್ಕಲ್ಲ. ಕೆಲವೊಂದು ಏನಾಗುತ್ತೆ ಎಮೋಷ್ನಲಿ ಬಾಂಡಿಂಗ್ ಇರುತ್ತೆ, ಅಲ್ಲಿ ಬೇರೆ ರೀತಿ ಆಗುತ್ತೆ. ಇನ್ನು ಕೆಲವರು ತುಂಬ ಪ್ಯಾಷನೆಟ್ಟಾಗಿ ಬಂದಿರ್ತಾರೆ ನಿರ್ಮಾಪಕರು ಸಿನಿಮಾ ಮಾಡಬೇಕು ಅಂತ, ಆದರೆ ಅವ್ರ ಹತ್ರ ಅಷ್ಟು ಹಣ ಇರಲ್ಲ. ಇನ್ನು ಕೆಲವ್ರ ಹತ್ರ ತುಂಬ ಹಣ ಇರುತ್ತೆ, ಆದರೆ ಅವರಿಗೆ ಪ್ಯಾಷನ್ ಇರಲ್ಲ. ಸೊ ಈ ಥರದ ವಿಷಯಗಳಲ್ಲಿದ್ದಾಗ ಏನಾಗುತ್ತೆ, ಕೆಲವೊಂದು ಕಡೆ ನಾವು ನಮ್ಮ ಪ್ಯಾಷನ್ನ ಇಟ್ಕೊಂಡು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲವು ಕಡೆ ಸ್ನೇಹಪೂರ್ವಕವಾಗಿ ಮಾಡಬೇಕಾಗತ್ತೆ, ಕೆಲವು ಕಡೆ ಅರ್ನ್ ಮಾಡ್ತೀವಿ. ಹಾಗಾಗಿ ಅದು ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ, ಇಷ್ಟು ಅಂತಾನೆ. ಇನ್ನು ಕೆಲವರು ಮಾತಾಡೋದೊಂದು ಕೊಡದಲ್ಲೇ ಇರೋದೊಂದು, ಇನ್ನು ಕೆಲವರು ಮಾತಾಡೋದಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದು ಖುಷಿಯಾಗೂ ಇದೆ. ಅಂದರೆ ಎಲ್ಲ ಥರದ ಎಕ್ಸಾಂಪಲ್ಸ್ ಇದೆ. ಹಾಗಾಗಿ ಇಷ್ಟೇ ಅಂತ ಸ್ಟಿಕ್ಕನ್ ಆಗೋದು ಕಷ್ಟ. ಆಮೇಲೆ ನಾವು ಡಿಮ್ಯಾಂಡ್ ಮಾಡೋದನ್ನು ತಪ್ಪಾಗುತ್ತೆ. ಯಾಕಂದರೆ ಸಿನಿಮಾ ಅನ್ನೋದು ವ್ಯವಹಾರಕ್ಕೂ ಮೀರಿದ್ದು ಅನ್ನೋದು ನನಗೆ ನನ್ನ ಎಮೋಷನ್ ಅದು. ಸೊ ಅದು ನಮ್ಮ ಖುಷಿಗೆ ಮಾಡೋದು, ಅದ್ರ ಜೊತೆಲಿ ನಮ್ಮ ಸಂಸಾರ ಫ್ಯಾಮಿಲಿ ಏನು ನಮ್ದೊಂದು ಬೇಸಿಕ್ ನೀಟ್ ನಡೀಬೇಕು, ಒಂದು ಡೀಸೆಂಟ್ ಅಮೌಂಟ್ ಏನು ಬೇಕು ಅದಂತೂ ಬೇಕು, ಅದಂತೂ ಚಾರ್ಜ್ ಮಾಡ್ತೀವಿ. ಅದಿಲ್ಲ ಅಂದರೆ ಅದು ಮೋರ್ ದ್ಯಾನ್ ದಟ್ ನಮಗೆ ಖುಷಿಗೆ ಕೆಲಸ ಮಾಡ್ತೀವಿ ಅಷ್ಟೇ. ಬಟ್ ಒಂದು ಡೀಸೆಂಟ್ ಲೈಫ್ ನಡೆಸೋಕ್ಕೆ ಏನು ಬೇಕಾದ್ರೂ ಸಿಗುತ್ತಾ ಒಬ್ಬ ನಿರ್ದೇಶಕನಿಗೆ? ಇಲ್ಲ ಸರ್, ಎಲ್ರಿಗೂ ಸಿಗಲ್ಲ. ಈಗ ನಾನು 8ನೇ ಸಿನಿಮಾಗೆ ಸ್ವಲ್ಪ ಬೆಟರ್ ರೆಮ್ಯುನರೇಷನ್ ನೋಡ್ತಾ ಇದ್ದೀನಿ. ಹಾಗೆ ನೋಡಿದ್ರೆ ಅದಕ್ಕೆ ಮುಂಚೆಲ್ಲ ತುಂಬ ಕಮ್ಮಿ ನೋಡಿದ್ದೀನಿ. ಅದರಲ್ಲಿ ಕೆಲವ್ರು ಕೊಟ್ಟಿದ್ದಾರೆ, ಕೆಲವ್ರು ಕೊಟ್ಟಿಲ್ಲ. ಬಟ್ ಓಕೆ, ನಮಗೇನು ಬೇಜಾರಿಲ್ಲ. ಬಟ್ ಅದ್ರಲ್ಲಿ ಕಲ್ತಿದ್ದಿದೆ, ಕೆಲಸ ಮಾಡಿದ್ದಿದೆ. ಫೈನಲಿ ನಮ್ಮ ಕೆಲಸಕ್ಕೆ ಜನ ಥಿಯೇಟ್ರಲ್ಲಿ ನಾವು ಹೋಗಿ ನನ್ನ ಸಿನಿಮಾ ರಿಲೀಸ್ ಆದಾಗ ನಾನು ಹೋಗಿ ಸ್ಟೇರ್ಸಲ್ಲಿ ನಿಂತ್ಕೊಂಡೇ ನೋಡೋದು. ನಾನು ಬರೀ ಆಡಿಯನ್ಸ್ನೇ ನೋಡ್ತಿರ್ತೀನಿ. ಯಾಕಂದ್ರೆ ಸಿನಿಮಾ ಸಾಕಷ್ಟು ಸಲ ನೋಡ್ಬಿಟ್ಟಿರ್ತೀವಿ, ಎಡಿಟಿಂಗ್ ಟೇಬಲಲ್ಲಿ ಡಬ್ಬಿಂಗು DIDTs ಇದು ಸಾಕಷ್ಟು ಸಲ ನೋಡಿರ್ತೀನಿ. ನಮ್ಮ ಖುಷಿ ಏನು ಅಂದರೆ ಆಡಿಯನ್ಸು ನಾನು ಬರ್ದಿರೋದಕ್ಕೆ ಫೀಲ್ ಆಗ್ತಾರ, ಎಲ್ಲೋ ಒಂದು ಕಡೆ ಕಣ್ಣೀರು ಬರುತ್ತಾ, ನಗ್ತಾರ, ಆ ಖುಷಿ ಇದೆಯಲ್ಲ. ಯಾಕಂದರೆ ಅದು ಒಬ್ಬ ನಿರ್ದೇಶಕನಿಗೆ ಬರವಣಿಗೆಯಲ್ಲಿ ಅದು ಸಾಧ್ಯ ಆಗುತ್ತೆ. ಅದು ತುಂಬ ಸಣ್ಣ ವಿಷಯನೂ ಅಲ್ಲ ಸರ್, ಎಲ್ಲರೂ ನಗ್ಸೋದು, ಅಳಿಸೋದು. ನನ್ನ ಎಮೋಷನ್ನ ಈಗ ನನ್ನ ಎಮೋಷನ್ನ ನಿಮ್ಮ ಫೇಸಲ್ಲಿ ನೋಡಬೇಕು ಅನ್ನೋದು ತಮಾಷೆ ವಿಷಯ ಅಲ್ಲ. ಅದು ತುಂಬ ಖುಷಿ ಕೊಡುತ್ತೆ. ಆವಾಗ ನನಗೆ ದುಡ್ಡು ಅನ್ನೋದು ತುಂಬ ಮುಖ್ಯ ಆಗಲ್ಲ. ಮುಖ್ಯ ಹೌದು, ತುಂಬ ಮುಖ್ಯ ಅಲ್ಲ. ಎಸ್, ಅಫ್ಕೋರ್ಸ್. ನೀವು ನಿಮ್ಮದು ಫ್ಯಾಮಿಲಿ, ನಿಮ್ಮದು ಬಿಲ್ಗಳು, ನಿಮ್ಮದು ಬಾಡಿಗೆ ಅಥವಾ ಇನ್ನೊಂದಿರುತ್ತೆ. ಹೀಗಾಗಿ ಆಮೇಲೆ ನಿಮ್ಮ ಫ್ಯಾಮಿಲಿ ಇರುತ್ತಲ್ವಾ. ಬೇಸಿಕಲಿ ನೋಡಿ, ನನಗನ್ಸುತ್ತೆ ನಿಮ್ಮ ಪ್ಯಾಷನ್ ಅದು ಅಲ್ವಾ. ಬಟ್ ನಿಮ್ಮ ಫ್ಯಾಮಿಲಿ ನಿಮ್ಮ ಪ್ಯಾಷನ್ನಿಂದ ಸಫರ್ ಆಗಬಾರ್ದು ಅನ್ನೋದು ಕೂಡ ಇರುತ್ತಲ್ಲ ನಿಮ್ದಲ್ಲಿ. ಖಂಡಿತ ಅದು ಸಾಕಷ್ಟು ಸಲ ಸಫರ್ ಆಗಿದ್ದಾರೆ, ಇಲ್ಲ ಅಂತ ಆಗಿದ್ದಾರೆ. ಆದ್ರೂ ಅವರು ಸಪೋರ್ಟ್ ಮಾಡಿದ್ರು. ಕೆಲವೊಂದ್ಸಲ ಏನಂತಂದ್ರೆ ಐ ಆಮ್ ವೆರಿ ಲಕ್ಕಿ. ಯಾಕಂದ್ರೆ ಆ ಥರದೊಂದು ಪೇರೆಂಟ್ಸ್ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ನನ್ನ ವೈಫ್ ಅಂಡ್ ಕಿಡ್ಸ್ ಬಿಡಿ, ಅವ್ರು ಚಿಕ್ಕವ್ರು, ಅವ್ರಿಗೆ ಗೊತ್ತಾಗಲ್ಲ. ಇವರು ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನ ಎಮೋಷನ್ಸ್ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ಇಸ್ ದ ಮ್ಯಾನ್ ಏನು ನೋಡ್ತಿದ್ದಾರೆ ಲೈಫಲ್ಲಿ. ಯಾಕಂದ್ರೆ ನಾನು ಸಿನಿಮಾ ಅಲ್ಲ, ಲೈಫ್ನು ಅದೇ ಥರ ಒಂದು ಪರ್ಸೆಪ್ಷನಲ್ಲಿ ನೋಡೋವಂಥ ವ್ಯಕ್ತಿತ್ವ ನಂದು. ಅದೇ ಥರದ ವ್ಯಕ್ತಿಗಳು ಸಿಕ್ಕಿಲ್ಲ ಅಂದರೂ ಅವ್ರು ಹೋಗ್ತಾ ಆ ದಾರಿಗೆ ಬಂದಿದ್ದಾರೆ. ಸೊ ಅವ್ರು ಬೆಂತಾಡ್ತಾನೆ ಬಂದಿದ್ದಾರೆ ಇಲ್ಲಿವರೆಗೂ ನನಗೆ. ಸೊ ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ಸಮ್ಟೈಮ್ಸ್ ಖುಷಿಯಾಗಿರೋದಕ್ಕೆ ಏನು ಇಂಪಾರ್ಟೆಂಟ್ ಅಂತ ಕೆಲವು ಸಲ ನಮಗೂ ಕ್ವಶನ್ ಆಗುತ್ತೆ ಸರ್, ಯಾವ್ದು ಖುಷಿ ಅಂತ. ಯಾಕಂದರೆ ಈ ಸಿನಿಮಾ ರಂಗದಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳು ಹೋಗ್ತಾ ಪರಿಚಯ ಆದರು. ಸಾಕಷ್ಟು ಜನ ಮಿಲೇನಿಯರ್ಸ್ಗಳು ಜೊತೆ ನಾನು ಟೇಬಲಲ್ಲಿ ಕೂತಿದ್ದೀವಿ, ಪಾರ್ಟಿ ಮಾಡಿದ್ದೀವಿ, ಇನ್ನೊಂದಷ್ಟು ವಿವಾದಗಳು ಸಂವಾದಗಳು ಸಾಕಷ್ಟು ನಡೆದಿದೆ. ಅಲ್ಲಿ ಎಷ್ಟೋ ಜನ ಕೊಟ್ಟಿದ್ದಷ್ಟು ನೀವೆಲ್ಲ ಎಷ್ಟು ಖುಷಿಯಾಗಿದ್ದೀರಾ ಅಂತ ನೋಡಿದ್ದಾರೆ. ನಮ್ಮ ಫ್ಯಾಮಿಲಿನಲ್ಲಿ ನೋಡ್ಬಿಟ್ಟು ಹೆಂಗೆ ನೀವು ಇಷ್ಟು ಹ್ಯಾಪಿ ಆಗಿದ್ದೀರಾ, ನಿಮ್ಮ ಹತ್ರ ನಮ್ಮಷ್ಟು ಇರೋಷ್ಟು ಹಣ ನಿಮ್ಮ ಹತ್ರ ಇಲ್ಲ, ಆದರೆ ನೀವು ಹೆಂಗೆ ಇಷ್ಟು ಹ್ಯಾಪಿ ಆಗಿದ್ದೀರ ಅಂದರೆ ಅವಾಗ ಅನಿಸುತ್ತೆ. ಸೊ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಇವರೆಲ್ಲ ನಮ್ಮಷ್ಟು ಹ್ಯಾಪಿ ಆಗಿಲ್ವಲ್ಲ ಅಂತ. ಈಗ ಒಬ್ಬ ನಿರ್ದೇಶಕನಿಗೆ ಖುಷಿ ಕೊಡೋಂಥದ್ದು ಏನು ಅನ್ನೋದು ನಂಗೆ ಅನಿಲ್ ಮೂಲಕ ಗೊತ್ತಾಯಿತು. ನಾವು ಅಂದ್ಕೊಂಡ್ರೆ ತೆರೆ ಮೇಲೆ ಬರಬೇಕು, ಮತ್ತು ತೆರೆ ಮೇಲೆ ಬಂದಿರೋದು ಜನರಿಗೆ ಇಷ್ಟ ಆಗಬೇಕು. ನಾವು ಅಂದ್ಕೊಂಡಿರೋ ಫೀಲಿಂಗ್, ಎಮೋಷನ್ಸನ್ನ ಜನ ಇಷ್ಟಪಟ್ಟರೆ ಅದು ಖುಷಿ ಕೊಡುವಂಥದ್ದು ಅಂತ ನೀವು ಹೇಳಿದ್ರಿ. ಇದು ಬೆಸ್ಟ್ ಪಾರ್ಟ್ ಆಫ್ ನಿರ್ದೇಶಕನ ಲೈಫ್. ಕರೆಕ್ಟ್? 100%. ಅದು ಹಿಟ್ ಆಗ್ಬಿಟ್ರೆ ಮತ್ತೆ ಅದಕ್ಕೆ ಇದನ್ನೇ ಇಲ್ಲ, ಏನಂದರೆ ಅದಕ್ಕೊಂದು ದೆರ್ ಇಸ್ ನೋ ಲಿಮಿಟ್ ಆ ಒಂದು ಹ್ಯಾಪಿನೆಸ್ಗೆ. ಬಟ್ ವಾಟ್ ಈಸ್ ದ ವರ್ಸ್ಟ್ ಪಾರ್ಟ್ ಆಫ್ ಅ ನಿರ್ದೇಶಕ? ವರ್ಸ್ಟ್ ಪಾರ್ಟ್ ಆಫ್ ನಿರ್ದೇಶಕನ ಲೈಫ್? ವರ್ಸ್ಟ್ ಪಾರ್ಟ್ ಆಫ್ ದ ಲೈಫೇ ಜಾಸ್ತಿ ನಿರ್ದೇಶಕರಲ್ಲಿರೋದು ಸರ್. ಬೆಸ್ಟ್ ನಿರ್ದೇಶಕರು ಅಂದರೆ ಇವತ್ತು ಪಬ್ಲಿಕ್ ಬಗ್ಗೆ ಯಾರು ನಿಮಗೆ ಗೊತ್ತು, ಡೈರೆಕ್ಟರ್ಸ್ ಅಂದರೆ ಯಾರೋ ಒಂದು ಇಬ್ಬರು ಹೆಸರು ಹೇಳ್ಬೋದು, ದೊಡ್ಡ ನಿರ್ದೇಶಕರು. ಸೊ ಹಾಗಂತ ಅವ್ರ ಪೊಟೆನ್ಷಿಯಲ್ ಇದೆ, ಇಲ್ಲ ಅಂತಲ್ಲ. ಹಾಗಂತ ಬೇರೆಯವ್ರ ಪೊಟೆನ್ಷಿಯಲ್ ಇಲ್ಲ ಅಂತನೂ ಅಲ್ಲ. ಓಕೆ, ಏನು ನಿಮ್ಮ ಪ್ರಕಾರ ನಿರ್ದೇಶಕನ ಬದುಕಿನ ವರ್ಸ್ಟ್ ಅಂತ ಹೇಳಕ್ ಹೋಗಲ್ಲ, ನಾಟ್ ವೆರಿ ಗುಡ್ ಪಾರ್ಟ್ ಅಂದರೆ ಏನು? ಅಂದರೆ ಅವನ್ನ ಅನ್ಕೊಂಡಿದ್ದನ್ನು ಅಚೀವ್ ಮಾಡೋದಕ್ಕೆ ಸಿಗಲ್ವಲ್ಲ. ಒಬ್ಬ ಒಳ್ಳೆ ನಿರ್ಮಾಪಕ ಸಿಗಲ್ಲ, ಒಬ್ಬ ಒಳ್ಳೆ ಕಲಾವಿದ ಸಿಗಲ್ಲ.
ಒಂದು ವೇಳೆ ಸಿಕ್ಕಿದ್ರು ಅದು ಸರಿಯಾಗಿ ಅವ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅದನ್ನು ಅವ್ರು ಪೂರೈಸಲ್ಲ, ಪಬ್ಲಿಸಿಟಿ ಮಾಡಲ್ಲ, ಪ್ರಮೋಷನ್ ಮಾಡಲ್ಲ, ಸಿನಿಮಾ ತೆರೆ ಮೇಲೆ ಬರಲ್ಲ. ಇದೆಲ್ಲ ಒಂದು ವರ್ಸ್ಟ್. ಅಂದರೆ ಅವ್ನು ಅನ್ಕೊಂಡಿದ್ದು ಏನೋ ಅಚೀವ್ ಮಾಡೋಕ್ಕೆ ಆಗಲ್ವಲ್ಲ, ಅದು ತುಂಬ ವರ್ಸ್ಟ್. ನೀವು ಎರಡು ನೋಡಿದ್ದೀರಾ? ತುಂಬ ನೋಡಿದ್ದೀನಿ ಸರ್. ಓಕೆ. ಟಿಲ್ ಟುಡೇ ನೋಡ್ತಾನೆ ಇದ್ದೀನಿ ನೋಡಿದ್ರೆ. ಓಕೆ 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 ಓಕೆ. ಸೊ ಹಾಗೆ ನಾವು ಅನಿಲ್ ಕುಮಾರ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅನಿಲ್, ಈ ಒಂದು ಕಲ್ಟ್ ಸಿನಿಮಾ ನಾನು ಟೀಸರ್ ಎಲ್ಲ ನೋಡಿದ ಮೇಲೆ ಲವ್, ಓಕೆ, ಪ್ಯಾಷನ್ನು, ಒಂದು ಏನು ಹೇಳಿ, ಒಂದು ಬಿಟ್ರೆಯಲ್ಲು, ಇದೆಲ್ಲ ನನಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ಸಿನಿಮಾದ ಕಥೆಯ ಮೂಲ ಎಲ್ಲಿಂದ ಬಂತು ಅದ್ರ ಬಗ್ಗೆ ಹೇಳ್ಬೋದಾ? ಈ ಒಂದು ಇನ್ಸಿಡೆಂಟು, ಈ ಒಂದು ಕ್ಯಾರೆಕ್ಟ್ರು, ಅಥವಾ ನಿಮ್ಮ ಲೈಫಿನ ಇದು ನೋಡಿ ಇದು ಬಂತು ಆ ಥರ ಇದೆಯಾ ಏನು? ಇಲ್ಲ, ಆ ರೀತಿ ಆ ರೀತಿ ಇಲ್ಲ. ಜಾಹಿದ್ ಅವರು ನಾನು ಉಪಾಧ್ಯಕ್ಷ ಮಾಡಬೇಕಾದ್ರೆ ಇವರು ತುಂಬ ಹಳೆ ಪರಿಚಯ. ನಾವು ಯಶ್ ಅವರ ವೆಸ್ಟ್ ಎಂಡ್ ರೂಮಲ್ಲಿ ನಾವು ಸಿಗ್ತಿದ್ವಿ. ಅಂದರೆ ಜಾಹಿದ್ ಅವರು ಯಶ್ ಅವ್ರ ಕಡೆಯಿಂದ ಪರಿಚಯ ಆಗಿದ್ರು, ರಾಕಿಂಗ್ ಸ್ಟಾರ್ ಯಶ್ ಅವ್ರ ಕಡೆಯಿಂದ. ಅಲ್ಲಿ ವೆಸ್ಟ್ ಎಂಡಿಗೆ ಬರ್ತಾಯಿದ್ರು, ಅಲ್ಲಿ ಪರಿಚಯ ಇದ್ರು. ಆದರೆ ಅಷ್ಟೇನು ಕ್ಲೋಸ್ನೆಸ್ ಇರಲಿಲ್ಲ. ಅದಾದಮೇಲೆ ಉಪಾಧ್ಯಕ್ಷ ಮಾಡ್ಬೇಕಾದ್ರೆ ಜಾಹಿದ್ ಅವ್ರು ನನ್ನ ಮೀಟ್ ಮಾಡಬೇಕು ಅಂತ ಬಂದರು. ಅವಾಗ ಕಿರಾತಕ ಸ್ಟಾಪ್ ಆಗಿತ್ತಲ್ಲ, ಯಶ್ ಅವರಿಗೆ ಮೈ ನೇಮ್ ಇಸ್ ಕಿರಾತಕ ಮಾಡಬೇಕಿತ್ತು. ಆ ಸಿನಿಮಾ ಮಾಡಬೇಕು ಅಂತ ಇವ್ರು ನನ್ನ ಹತ್ರ ಬಂದರು. ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಮಾಡೋಣ ಆ ಸ್ಕ್ರಿಪ್ಟ್ ಅಂತ. ಸೊ ಇಲ್ಲ, ಅದು ಯಶ್ ಅವ್ರಿಗೆ ಅಂತಲೇ ಬರೆದಿದ್ದೀನಿ. ಸೊ ಯಶ್ ಅವರೇ ನನ್ನ ಮೈಂಡಲ್ಲಿದ್ದಾರೆ. ಆಮೇಲೆ ಆ ಪಾತ್ರ ಕೂಡ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಸದ್ಯಕ್ಕೆ ನನಗೆ ಆ ಥರದ ಆಲೋಚನೆಗಳಿಲ್ಲ ಅಂತ. ಅದಾದಮೇಲೆ ಮತ್ತೆ ಸ್ವಲ್ಪ ದಿನ ಆದಮೇಲೆ ಏನೇ ನೀವು ಸ್ಕ್ರಿಪ್ಟ್ ಇದ್ದರೆ ಮಾಡೋಣ ಅಂದರು. ಉಪಾಧ್ಯಕ್ಷ ರಿಲೀಸ್ ಟೈಮ್ ಆಗ ಬ್ಯುಸಿ ಇದ್ದೆ. ನಾನು ಹೇಳ್ತೀನಿ ನಿಮಗೆ, ಸ್ವಲ್ಪ ಟೈಮ್ ಕೊಡಿ, ಈ ಸಿನಿಮಾ ಮುಗಿದು ಬಿಡಲಿ, ಯಾಕಂದ್ರೆ ಕಂಪ್ಲೀಟ್ ನಾನು ಆ ಕಡೆ ಇದೆ ನನ್ನ ಫೋಕಸ್ಸು. ಸೊ ಮುಗಿಸ್ಬಿಟ್ಟು ಸರಿ ಇವ್ರ ಕತೆ ಮಾಡ್ತೀನಿ ಅಂತ ಹೇಳಿ ಈ ಸ್ಕ್ರಿಪ್ಟ್ ಒಬ್ಬ ಹೀರೋನ ಯಾವ ರೀತಿ, ಆಮೇಲೆ ಬನಾರಸ್ ನೋಡಿದೆ. ಸೊ ಅದ್ರಲ್ಲಿ ತುಂಬ ಚಾಕ್ಲೇಟು ಮುದ್ದಾಗಿ ಹೊಸ್ದಾಗಿ ಗಣೇಶ್ ಅವ್ರು ಬಂದಾಗಲೂ, ಈಗ ಬಾಲಿವುಡಲ್ಲಿ ಅಮೀರ್ ಖಾನ್ ಎಲ್ಲ ಬಂದಾಗ ಹೆಂಗೆ ಲವ್ ಆ ಥರ ಇದ್ದರು. ಆಮೇಲೆ ಇವ್ರಿಗೆ ಸ್ವಲ್ಪ ಫೀಚರ್ಸ್ ಆ ಥರ ಇರೋದ್ರಿಂದ ಇವರು ತುಂಬ ಮುದ್ದಾಗಿದ್ದಾರೆ. ಬಟ್ ಲವ್ ಸ್ಟೋರಿ ಆಲ್ರೆಡಿ ಮಾಡಿದ್ದಾರೆ ಬನಾರಸ್ ಎಲ್ಲ. ಸೊ ಒಬ್ಬ ಹೀರೋ ಲಾಂಚ್ ಅಂತ ಅಂದ್ಕೊಡೋಣ, ಇದೇ ನನ್ನ ಫಸ್ಟ್ ಸಿನಿಮಾ ಲಾಂಚ್. ಆಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಹೊಸಬ್ರಿಗೆ ಲಾಂಚ್ ಮಾಡಿ. ಸೊ ಹೊಸ ಹುಡುಗನ ಲಾಂಚ್ ಮಾಡಬೇಕು ಅಂದರೆ ಏನೆಲ್ಲ ಇರಬೇಕು, ಒಬ್ಬ ಹೀರೋ ಪೊಟೆನ್ಷಿಯಲ್ ಏನೆಲ್ಲ ತೋರಿಸ್ಬೇಕು. ಎರಡು ಥರ ಯೋಚನೆ ಮಾಡ್ತೀನಿ ಸರ್ ಹೊಸಬನ್ನ ನಾನು ಲಾಂಚ್ ಮಾಡ್ಬೇಕಾದ್ರೆ. ಒಂದು, ಹೊಸ ಹುಡುಗಂಗೆ ಏನೆಲ್ಲ ಬೇಕು, ಆ ಕಥೆನ ಸಿನಿಮಾನ ಗೆಲ್ಲಿಸಿದ್ರೆ ಈ ಹುಡುಗ ಗೆಲ್ತಾನೆ. ಒಂದು ವೇಳೆ ಸಕ್ಸಸ್ ಅನ್ನೋದು ನಮ್ಮ ಕೈಲಿಲ್ಲ, ಒಂದು ವೇಳೆ ಸಿನಿಮಾ ಸೋತ್ರೂ ಕೂಡ ಆ ಹುಡುಗ ನಿಂತ್ಕೋಬೇಕು. ಒಬ್ಬ ಹೊಸ ಹುಡುಗ ಆ ನಿಂತ್ಕೋಬೇಕು ಅಂದರೆ ಏನೆಲ್ಲ ಪೊಟೆನ್ಷಿಯಲ್ ಅವ್ನು ತೋರಿಸ್ಬೇಕು. ಸೊ ಅದ್ರ ಮೇಲೆ ನಾನು ಕೂತ್ಕೊಂಡು ಈ ಕತೆ ಮಾಡೋಕ್ಕೆ ಶುರು ಮಾಡಿದೆ. ಕತೆ ಮಾಡ್ತಾ ಈಗಿನ ಯೂತ್ಸ್ಗೆ ಏನು ಇಷ್ಟ, ಕಲ್ಟ್ ಅನ್ನೋ ಪದ ಎಲ್ಲ ಕಡೆ ಕೇಳ್ತಾ ಇದ್ದೆ. ಆಮೇಲೆ ನಾನು ಬ್ಯಾನರ್ ರಿಜಿಸ್ಟರ್ ಮಾಡಿಸಿ ಇಟ್ಟಿದ್ದೆ, ನನ್ನದೇ ಒಂದು ಬ್ಯಾನರ್ ಇದೆ. ಸೊ ಕಲ್ಟಿಸಮ್ ಒಂದು ಇಟ್ಕೊಂಡು ಅದು ಎಲ್ಲರೊಳಗೂ ಇರುತ್ತದು ಕಲ್ಟಿಸಮ್. ಒಬ್ಬ ಸಾಫ್ಟ್ ಹುಡುಗನಲ್ಲೂ ಒಂದು ಅರಗೆನ್ಸಿ ಒಂದು ಇರುತ್ತೆ. ಅದು ಯಾವಾಗ ಓಪನ್ ಆಗುತ್ತೆ, ಯಾವ ಲವ್ ಬ್ರೇಕಪ್ ಆದಾಗ ಆಗುತ್ತಾ, ಇಲ್ಲ ಎನಿ ಸಿಚುವೇಷನಲ್ಲಿ ಆಗ್ಬೋದು. ಈ ಥರದೊಂದು ವಿಷಯ ಇಟ್ಕೊಂಡು ಲವ್ ಅದು ಫೇಲ್ಯೂರಾ, ಪಾಸಿಟಿವಾ, ನೆಗೆಟಿವ್, ವಾಟ್ ಎವರ್. ನಾನು ಫೈನಲಿ ಕತೆ ಲೈನ್ ಅಂತ ಬಂದರೆ ಪಾಸಿಟಿವ್ ನೆಗೆಟಿವ್ ಎರಡು ವಿಷಯಗಳು ಇಟ್ಕೊಂಡಿದ್ದೀನಿ. ಅದರಲ್ಲಿ ಯಾವುದನ್ನ ತಗೊಂಡ್ರೆ ಮನುಷ್ಯ ಒಂದು ಒಳ್ಳೆ ಲೈಫನ್ನ ಲೀಡ್ ಮಾಡ್ತಾನೆ ಅನ್ನೋದು. ರಿಯಲ್ ಲೈಫಿನ ಏನಾದರೂ ಇನ್ಸ್ಟೆನ್ಸ್ಗಳು ಇದಕ್ಕೆ ಏನಾದರೂ ಇನ್ಸ್ಪೈರ್ ಆಗಿದೆಯಾ? ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅಂದರೆ ನಮ್ಮ ಎಕ್ಸ್ಪೀರಿಯನ್ಸ್ಗಳು ಅಷ್ಟೇ ಸರ್. ಏನೇನು ನೋಡಿದ್ದೀವಿ, ಆಮೇಲೆ ಏನು ನೋಡ್ತಿದ್ದೀವಿ. ಏನು ಎಕ್ಸ್ಪೀರಿಯನ್ಸ್, ನಿಮ್ದು ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಲವ್ ಬಗ್ಗೆ? ಅಲ್ಲ, ನಾನು ಹೇಳ್ತಿರೋದು ನೀವು ಹುಡುಗಿ ಹೆಸರು ಹೇಳಿ ಅಂತ ಹೇಳ್ತಾ ಇಲ್ಲ, ಅಂದರೆ ಒಂದು ಅನುಭವ. ಓಕೆ ಸರ್, ಲವ್ ಅನ್ನೋದು ಯಾರಿಗಾಗಿರಲ್ಲ ಸರ್. ನನ್ನ ಪ್ರಕಾರ ಎಲ್ರಿಗೂ ಆಗಿರುತ್ತೆ. ಕೆಲವರು ಹೇಳ್ಕೊಂಡಿರ್ತಾರೆ, ಕೆಲವರು ಹೇಳ್ಕೊಂಡಿರಲ್ಲ. ಕೆಲವರು ಹೇಳ್ಕೊಂಡು ಅಪ್ರೋಚ್ ಆಗಿ ಇಬ್ಬರು ಒಂದಾಗಿರ್ತಾರೆ, ಕೆಲವ್ರದ್ದು ರಿಜೆಕ್ಟ್ ಆಗಿರುತ್ತೆ. ಸೊ ಲವ್ ಅನ್ನೋ ಫೀಲ್ ಎಲ್ರಿಗೂ ಹಾಗೆ ಆಗಿರುತ್ತೆ. ಅದು ಹುಡುಗಿ ಆಗಿರಲಿ ಹುಡುಗ ಆಗಿರಲಿ. ನಾವು ಲವ್ ಮಾಡಿದೀವಿ, ಮದ್ವೆನೂ ಆಗಿದ್ದೀವಿ, ಚೆನ್ನಾಗೂ ಇದ್ದೀವಿ. ಸೊ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾನೇನಂದ್ರೆ ಅದಕ್ಕಿಂತ ಮುಂಚೆ ಲವ್ ಸ್ಟೋರಿ ಹೇಳಲ್ವಾ ನೀವು? ಅದಕ್ಕಿಂತ ಮುಂಚೆ ಲವ್ ಸ್ಟೋರೀಸ್ ಅಂದರೆ ಅದು ಏನಾಗಿರುತ್ತೆ ಅಂದರೆ ಅದು ಕ್ರಶ್, ಇಂಟ್ರೆಸ್ಟ್, ಆ ಏಜಲ್ಲಿ ನಾವು ಏನಕ್ಕೆ ಇಷ್ಟಪಟ್ಟಿದ್ದೀವಿ ಅನ್ನೋದು ಗೊತ್ತಿರಲ್ಲ. ಸುಮ್ಮನೆ ಏನೋ ಫಿಲ್ಮಿ ದುನಿಯಾ. ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ತಿರ್ತೀವಿ. ಯಾಕೆ ನಾನು ಚಿಕ್ಕ ವಯಸ್ಸಿನ ಸಿನಿಮಾ ಸಖತ್ ಇಂಟ್ರೆಸ್ಟ್ ನನಗೆ ಸಿನಿಮಾ ಅಂದರೆ. ಸೊ ಅದೇ ಥರ ಬದುಕ್ತಿದ್ದೆ, ಅದೇ ಥರ ಕನಸು ಕಾಣ್ತಿದ್ದೆ, ಅದೇ ಥರ ಹಾಡು ಹೇಳ್ತಿದ್ದೆ. ಸೊ ಹಾಗಾಗಿ ಯಾರನ್ನ ನೋಡಿದ್ರು, ಅಕಸ್ಮಾತ್ ಯಾರನ್ನ ನೋಡಿದ್ರಲ್ಲ, ಕೆಲವರು ನಮ್ಮ ಜೊತೆಲಿದ್ದವರು ಇಂಪ್ರೆಸ್ ಆಗ್ತಾಯಿದ್ರು. ಅಲ್ಲೇನೋ ಒಂದು ಖುಷಿ ಇರ್ತಿತ್ತು. ಸೊ ಅದು ನಿಜವಾದ ಲವ್ವಾ ಇಲ್ವಾ ನಮಗೂ ಇವತ್ತಿಗೂ ಗೊತ್ತಿಲ್ಲ ಅದೆಲ್ಲ. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಾವು ಹಿಂದೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಅನ್ನೋದಕ್ಕಿಂತ ಪ್ರೆಸೆಂಟ್ ಏನು ನಡೀತಿದೆ, ಇವತ್ತಿನ ಯೂತ್ಸು ಯಾವ ರೀತಿ ಲವ್ ಮಾಡ್ತಿದ್ದಾರೆ, ಯಾವ ರೀತಿ ಅಂದರೆ ಪೇಷನ್ಸ್ ಇಲ್ಲ, ಎಷ್ಟು ಬೇಗ ಫಸ್ಟ್ರೇಟ್ ಆಗ್ತಾರೆ, ಅದನ್ನೆಲ್ಲ ವಿಷಯಗಳನ್ನ ಇಟ್ಕೊಂಡು ಈಗಿನ ಯೂತ್ಸ್ ನೋಡಲೇಬೇಕಾಗಿರೋಂಥ ಒಂದು ಸಿನಿಮಾ ಕಲ್ಟ್. ಸೊ ಅದು 23ಕ್ಕೆ ರಿಲೀಸ್ ಆಗ್ತಾಯಿದೆ. ಜಾಹಿದ್ ಅವ್ರ ಬಗ್ಗೆ ಒಂದು ಮಾತಲ್ಲಿ ಹೇಳಬೇಕು, ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಸ್ ಎ ವೆರಿ ಪ್ಯಾಷನೇಟ್ ಗೈ ಸರ್, ವೆರಿ ಹಾರ್ಡ್ ವರ್ಕಿಂಗ್ ಗೈ. ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ಈಸ್ ವೆರಿ ಹಾರ್ಡ್ ವರ್ಕರ್. ಅದು ಏನಂದರೆ ಈಗ ಕಷ್ಟದಲ್ಲಿ ಬಂದಿರೋರು, ಏನೋ ಒಂದು ಕನಸು ಕಟ್ಕೊಂಡಿರೋರು, ಏಮ್ ಇರೋರು
ಕುಟುಂಬಕ್ಕೆ ಅದೇ ಗುರಿ ಆಗಿರುತ್ತೆ. ಸೊ ಇವ್ರಿಗೆ ಏನು ಬೇಡ ಅಂದರೂ ನೆಮ್ಮದಿಯಾಗಿ ಆರಾಮಾಗಿರ್ಬೋದು, ಅಷ್ಟು ಚೆನ್ನಾಗಿ ವೆಲ್ ಸೆಟಲ್ಡ್ ಫ್ಯಾಮಿಲಿ. ಬಟ್ ಆ ಥರ ಫ್ಯಾಮಿಲಿಯಿಂದ ಬರೋ ವ್ಯಕ್ತಿಗೆ ಅದನ್ನೆಲ್ಲ ಹೊರತುಪಡಿಸಿ ಬರೀ ಇದನ್ನು ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ಅದೇ ರನ್ವೆಲ್ಲಿ ಓಡೋದಿದೆಯಲ್ಲ, ಅದು ಎಲ್ಲ ದೊಡ್ಡವ್ರ ಮಕ್ಳಿಗೆ ಬರೋದು ಕಷ್ಟ ಇದೆ. ಕಲಾವಿದ್ರ ಫ್ಯಾಮಿಲಿ ಓಕೆ, ಅದರ್ ದ್ಯಾನ್ ಕಲಾವಿದರು ಅಂತ ಬಂದಾಗ ಇವರಲ್ಲಿ ಅದು ಆ ಪ್ಯಾಷನ್ ಹಾರ್ಡ್ ವರ್ಕ್ ನಾನು ತುಂಬ ಇಷ್ಟಪಡ್ತೀನಿ. ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಶ್ರೀಮಂತರು ಅವ್ರಿಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಇನ್ನೊಂದು ಲೆವೆಲ್ ಸ್ಟ್ರಗಲ್ ಮಾಡೋಕ್ಕಾಗಲ್ಲ, ಸೇಫ್ ಝೋನಲ್ಲೇ ಆಟ ಆಡ್ಬೇಕು. ಬಟ್ ಇವ್ರು ಹಂಗಿಲ್ಲ ಅಂತ ಅನ್ನಿಸುತ್ತೆ. ರಚಿತಾ ರಾಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಒಂದು ಸೆಂಟೆನ್ಸಲ್ಲಿ? ರಚಿತಾ ರಾಮ್ ಅವರು ಒಂದು ಸೆಂಟೆನ್ಸಲ್ಲಿ ಹೇಳೋದು ಕಷ್ಟ ಸರ್ ಅವ್ರ ಬಗ್ಗೆ. ಯಾಕೆಂದರೆ ಅವ್ರ ಜೊತೆ ಫಸ್ಟ್ ಸಿನಿಮಾ ಈಸ್ ಎ ಸೀನಿಯರ್ ಮೋಸ್ಟ್ ಆ್ಯಕ್ಟ್ರೆಸ್. ಅವರು ತುಂಬ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಕಲಾವಿದ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಈ ಸಿನಿಮಾ ಪಾತ್ರದ ಬಗ್ಗೆ ಹೇಳಬೇಕು ಅನ್ನೋದಾದರೆ ಅವರು ಹಿಂದೆ ಮಾಡಿಲ್ಲ ಈ ಥರದೊಂದು ಪಾತ್ರ. ಟು ಬಿ ಫ್ರ್ಯಾಂಕ್ಲಿ ಅವರು ಅದ್ಭುತವಾದ ಪಾತ್ರ ಮಾಡಿದ್ದಾರೆ, ಅಷ್ಟೇ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಜನ ಬಂದು ನೋಡೋರಿಗೆ ಈ ರಚಿತಾರಾಮ್ ಇಂಥ ಪಾತ್ರ ಮಾಡಿದಾರ ಅಂತ ಅನಿಸ್ತದೆ. ತುಂಬ ಎಂಟರ್ಟೈನ್ ಮಾಡ್ತಾರೆ, ತುಂಬ ಕಾಡೋ ಅಂಥ ಪಾತ್ರ. ಯಾರು ಇದಕ್ಕೆ ಜೋಡಿ ಯಾರು ಝೈದ್ಗೆ? ಅದು ಸಿನಿಮಾ ಬಂದೇ ನೋಡಬೇಕು ಸರ್, ಅದು ನಾನು ಇಲ್ಲಿ ಹೇಳಿದ್ರೆ ಕಷ್ಟ. ಆಮೇಲೆ ಈಗ 23 ಅಂತ ನೀವು ಹೇಳ್ತಿದ್ರೆ ಆಮೇಲೆ ಬರೋದೇ ಇಲ್ಲ. ಓಕೆ, ಯಾರು ಯಾವ ಹುಡುಗಿ ಸಿಗ್ತಾಳೆ ಯಾವ ಹುಡುಗಿ ಸಿಗಲ್ಲ ಅಂತ ಕೂಡ ಕೇಳೋಕ್ಕಾಗಲ್ಲ ಅನ್ಸುತ್ತೆ. ಮೇ ಬಿ ಸರ್ ಮಲಾಯ್ಕಾ ಸಿಗ್ಬೋದು, ರಚಿತಾ ಸಿಗ್ಬೋದು, ಮೇ ಬಿ ಇಬ್ಬರೂ ಸಿಗದೆ ಇನ್ಯಾರೋ ಮೂರನೇವ್ರೊಬ್ರು ಬಂದು ಸಿಗ್ಬೋದು, ಇಲ್ಲ ಅಥವಾ ಎಲ್ಲರೂ ತ್ಯಜಿಸಿ ಲೈಫ್ ಇದು ಅಂತಲೂ ಹೋಗ್ಬೋದು. ಇರೋ ಎನಿಥಿಂಗ್ ಈಸ್ ಪಾಸಿಬಲ್. ಎಸ್. ಸೊ ಹಾಗೆ ಸೊ ನಮ್ಮ ಅನಿಲ್ ಅವರು 8 ಸಿನಿಮಾಗಳನ್ನ ಮಾಡಿದ್ದಾರೆ. 8ನೇ ಸಿನಿಮಾ ಅವ್ರದ್ದು. ಸಾಕಷ್ಟು ಸ್ಟ್ರಗಲ್ನ ನೋಡ್ಕೊಂಡು ಬಂದಿರುವಂಥ ವ್ಯಕ್ತಿ. ಬಟ್ ಆ ಒಂದು ಪ್ಯಾಷನನ್ನು ಬಿಡದೆ ಸಿನಿಮಾ ಮಾಡ್ತಾನೆ ಬಂದಿದ್ದಾರೆ. ಅದು ಸೊ ಅವರೇ ಹೇಳಿದಾಗೆ ಕಷ್ಟ ಸುಖ ಎಲ್ಲವನ್ನೂ ನೋಡಿದ್ದಾರೆ. ಓಕೆ, ಒಬ್ಬ ನಿರ್ದೇಶಕನ ಲೈಫಲ್ಲಿ ನನ್ನ ಪ್ರಕಾರ ಕಷ್ಟನೇ ಜಾಸ್ತಿ ಇರುತ್ತೆ, ಅದು ಹೊರಗಡೆಯಿಂದ ಬಂದವ್ರಿಗೆ ಅಲ್ವಾ? ಖಂಡಿತ. ಓಕೆ, ಹೊರಗಡೆಯಿಂದ ಏನೂ ಗೊತ್ತಿಲ್ಲ, ಗಾಂಧಿನಗರ ಎಲ್ಲಿ ಅಂತ ಹುಡುಕ್ಬೇಕು ಅಂಥ ವ್ಯಕ್ತಿಗಳಿಗೆ ಒಂದಷ್ಟು ಕಷ್ಟಗಳಿರ್ತವೆ. ಬಟ್ ಒಂದು ಸಿನಿಮಾ ಕೊಟ್ಟಾಗ ಆಗುವಂಥ ಖುಷಿ ಇದೆಯಲ್ಲ, ಅದು ಎಲ್ಲ ಕಷ್ಟನೂ ಮರೆಸುವಂಥ ಒಂದು ಖುಷಿ ಕೊಡುತ್ತೆ. ಸೊ ಆ ದೃಷ್ಟಿಯಿಂದ ನಾನು ನಿಮಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಅನಿಲ್ ಅವರೇ, ಒಳ್ಳೆಯದಾಗಲಿ ನಿಮಗೆ. ಮತ್ತು ಪ್ರೇಕ್ಷಕರಿಗೆ ಏನಾದರೂ ಹೇಳಕ್ಕೆ, ಇಫ್ ಯು ವಾಂಟ್ ಟು ಟೆಲ್ ಸಮಥಿಂಗ್ ಯು ಕ್ಯಾನ್. ಒಂದೇ ಒಂದು ವಿಷಯ, ಕೆಲವು ಕಡೆ ಅದು ಇದು ಕಮೆಂಟ್ಸ್ ನೋಡ್ತಿರ್ತೀನಿ, ಆ ಕಾರಣಕ್ಕೆ ಹೇಳ್ತೀನಿ. ಕಲೆಗಾಗಲಿ ಫಸ್ಟ್ ವಿ ಆರ್ ಹ್ಯೂಮನ್ಸ್. ಸೊ ಇಲ್ಲಿ ಜಾತಿ ಧರ್ಮ ಎಲ್ಲ ಪಕ್ಕಕ್ಕಿಟ್ಟು ಕಲೆ ಅಂತ ದಯವಿಟ್ಟು ಸಿನಿಮಾ ನೋಡಿ. ಯಾಕಂದರೆ ಕೆಲವರು ಮುಸ್ಲಿಮ್ ಇರೋ ಹಾಗೆ ಅಂತ ಕಮೆಂಟ್ಸ್ ಆಗ್ತಿರ್ತಾರೆ. ನನಗೆ ಅದ್ರ ಬಗ್ಗೆ ಅನಿಸುತ್ತೆ, ಓಕೆ ಇವರು ಒಬ್ಬರು ಮುಸ್ಲಿಮ್ ಅಷ್ಟೇ ನಿಮಗೆ ಕಾಣಿಸ್ತಿರೋದು. ನಾನಾಗಿರ್ಬೋದು, ನಮ್ಮ ತಂಡ ಆಗಿರ್ಬೋದು, 150 ಜನ ಇಡೀ ಸಿನಿಮಾ ಕೆಲಸ ಮಾಡಿದ್ದೀವಿ, ಅವರೆಲ್ಲ ಹಿಂದೂಗಳು. ಸೊ ಇಲ್ಲಿ ಹಿಂದೂ ಮುಸ್ಲಿಮ್ ಬಿಟ್ಟು ಕಲೆಗೋಸ್ಕರ ಸಿನಿಮಾ ನೋಡಿ, ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಏನಿಲ್ಲಿ ನೋಡ್ತಿದ್ದೀರಾ ಸಿಗರೇಟು ಡ್ರಿಂಕು ಇಷ್ಟೇಗಿನ ಯೂಸ್ ಮಾಡೋದು ಅಂತ ಎಲ್ಲ ಅಂದ್ಕೊಂಬಿಡಿ. ಒಳಗೆ ಬಂದು ನೋಡಿದ್ರೆ ಮಾತ್ರ ಅದೇನು ಅಂತ ಗೊತ್ತಾಗೋದು ನಿಮಗೆ. ಬಂದು ನೋಡಿ, ನಿಮಗೆ ಆ್ಯಸ್ ಎ ಡೈರೆಕ್ಟರ್ ನಾನು ಪ್ರಾಮಿಸ್ ಮಾಡ್ತೀನಿ, ತುಂಬ ಒಳ್ಳೆ ಸಿನಿಮಾ, ಕಣ್ಣಂಚಲ್ಲಿ ನೀರು ಇಟ್ಕೊಂಡು ಹೋಗ್ತೀರಾ, ಮತ್ತು ಈ ರೀತಿ ಬದುಕಬೇಕು ಅಂತ ಅನಿಸುತ್ತೆ. ಅಂಥ ಒಂದು ಒಳ್ಳೆ ಸಿನಿಮಾ ಇಡೀ ತಂಡವಾಗಿ ಎಲ್ಲರೂ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ಹಿಂದೂ ಮುಸ್ಲಿಮ್ ಅಂತ ಹೇಳಿರೋದ್ರಿಂದ ಶಾರುಖ್ ಖಾನ್ ಸಿನಿಮಾ ನೋಡಲ್ವಾ ನೀವು? ಸಲ್ಮಾನ್ ಖಾನ್ ಸಿನಿಮಾ ನೋಡಲ್ಲ ನೀವು? ಅಮೀರ್ ಖಾನ್ ಸಿನಿಮಾ ನೋಡಿ, ಸೈಫ್ ಅಲಿ ಖಾನ್ ಸಿನಿಮಾ ನೋಡಿಲ್ಲ, ದಿಲೀಪ್ ಕುಮಾರ್ ಕೂಡ ಮುಸ್ಲಿಮೇ ಬೇಸಿಕಲಿ, ಅವ್ರ ಸಿನಿಮಾ ನೋಡಿಲ್ವಾ ನೀವು? ಓಕೆ, ನಮ್ಮ ನಿರ್ದೇಶಕರಲ್ಲಿ ಎಷ್ಟು ಜನ ಸಲೀಂ ಜಾವೇದ್ ಇರ್ಬೋದು, ಕಥೆಗಾರರು AR ರೆಹಮಾನ್ ಇರ್ಬೋದು, ಎಷ್ಟು ಜನ ಮುಸ್ಲಿಮ್ಸು. ಜಾತಿ ಧರ್ಮ ಇಲ್ಲದೇ ಇರುವಂಥ ಒಂದು ಕ್ಷೇತ್ರ, ಮೊದಲನೇ ಕ್ಷೇತ್ರ ಯಾವುದು ಅಂದರೆ ಅದು ಈ ಕಲೆಯ ಕ್ಷೇತ್ರ, ಸಿನಿಮಾ ಕ್ಷೇತ್ರ, ರಂಗಭೂಮಿ ಕ್ಷೇತ್ರ. ಇಲ್ಲಿ ಅದು ಇಲ್ಲ. ಅದ್ರ ಜೊತೆಗೆ ನೋಡುವಂಥ ಪ್ರೇಕ್ಷಕರಲ್ಲೂ ಕೂಡ ಅದಿಲ್ಲ. ಇಲ್ಲಾಂದರೆ ಬೇರೆ ಜಾತಿ ಬೇರೆ ಧರ್ಮ ಅಂತ ಸಿನಿಮಾ ಹಿಟ್ ಆಗ್ತಿರ್ಲಿಲ್ವಾ? ಯಾಕೆ ಹಿಟ್ ಆಗುತ್ತೆ ಅಂದರೆ ಜನರ ಹತ್ರ ಇಲ್ಲ ಯಾವುದು ಮುಸ್ಲಿಮು ಹಿಂದೂ ಪ್ರಶ್ನೆ ಅಲ್ಲ, ಸಿನಿಮಾ ಚೆನ್ನಾಗಿದೆ ಅನ್ನೋದು ಪ್ರಶ್ನೆ. ಕೆಲವರು ಮಾತ್ರ ಆ ಥರ ಮಾಡ್ತಾರೆ. ಬಟ್ ಅಂಥವ್ರನ್ನ ಎನ್ಕರೇಜ್ ಮಾಡೋಕ್ಕೆ ಹೋಗಬೇಡಿ. ಕನ್ನಡದ ಹುಡುಗ, ಕನ್ನಡದಲ್ಲಿ ಬೆಳೆದಿರುವಂಥ ವ್ಯಕ್ತಿ, ಕನ್ನಡದ ನಟ ನಟಿಯರಿದ್ದಾರೆ ಮತ್ತು ಕನ್ನಡ ಸಿನಿಮಾ ಮಾಡಿದ್ದಾರೆ, ಕಲ್ಟ್. ಸೊ ಅವರಿಗೆಲ್ಲ ನೋಡಿ ಮತ್ತು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಇದು ಸಂದರ್ಶನ ಮುಗಿಸ್ತಾ ಇದ್ದೀನಿ. ಅನಿಲ್, ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಕಲ್ಟ್ ಸಿನಿಮಾ. ಕೆಲವೊಂದು ಸಿನಿಮಾಗಳು ರಿಲೀಸ್ ಆದಮೇಲೆ ಕಲ್ಟ್ ಆಗ್ತವೆ. ಇದು ಸಿನಿಮಾ ರಿಲೀಸ್ಗಿನ ಮುಂಚೆನೇ ಕಲ್ಟ್ ಅಂತ ಹೆಸರಿಟ್ಟಿದ್ದಾರೆ. ಹೀಗಾಗಿ ಇದು ಕಲ್ಟ್ ಆಗುತ್ತಾ, ಹಿಟ್ ಆಗುತ್ತಾ, ಏನಾಗುತ್ತೆ ಅನ್ನೋದನ್ನ ನಾವು ತೆರೆ ಮೇಲೆ ಬಂದಮೇಲೆ ನೋಡೋಣ. ಬಟ್ ನಿಮ್ಮ ಒಂದು ಸಪೋರ್ಟ್ ಇರಲಿ. ನೋಡ್ತಾ ಇರಿ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾ ಇರಿ ಕನ್ನಡ ಚಿತ್ರಗಳನ್ನ ನೋಡಿ. ಕಲ್ಟ್ ಆನ್ 23rd of January. ನಮಸ್ಕಾರ.